ಏನೇನಾಗಿದೆ ಅಂತನ್ನುವಂಥದ್ದು ದಾಖಲೆ ಸಹಿತ ತನಿಖೆ ಆದ್ರೆ ಎಲ್ಲ ಹೊರಗೆ ಬೀಳುತ್ತೆ, ಟೋಟಲ್ ಹೊರಗೆ ಬೀಳುತ್ತೆ. ಮತ್ತು ಆ ಇದರಲ್ಲಿ ಮೃತ್ಯು ಪತ್ರದಲ್ಲಿ ಅಂದ್ರೆ ಡೆತ್ ನೋಟ್ ನಲ್ಲಿ ಅವರು ಕೊನೆಗೆ ಬರೆದಿದ್ದಾರೆ, ಈ 8 ಜನರ ಅಪಾದಿತರು ನಾನು ಇವ್ರ ಸಲುವಾಗಿನೇ ಇವ್ರು ಕೊಲೆ ಅಂತನೂ ಮಾಡೋ ದೃಷ್ಟಿಯಿಂದನೇ ನಾನು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀನಿ. ಇನ್ನೂ 4 ಜನರನ್ನು ಇವರು ಸುಪಾರಿ ಕೊಟ್ಟು ಕೊಲೆ ಮಾಡೋರಿದ್ದಾರೆ ಅಂತ ಹೇಳಿ ಆ 4 ಜನರ ಹೆಸರು ಬರೆದಿದ್ದಾರೆ. ಅದರಲ್ಲಿ ನಮ್ಮ ಶ್ರೀರಾಮ ಸೇನೆ ಸಂಘಟನೆಯ ರಾಷ್ಟ್ರೀಯ ಗೌರವ ಅಧ್ಯಕ್ಷರಾದಂತಹ ಪೂಜ್ಯ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಯವರು, ಆಂದೋಲ್ ಮಠದವರು, ಜೇವರ್ಗಿ ತಾಲೂಕಿನ ಕಲಬುರ್ಗಿ ಜಿಲ್ಲೆಯವರು, ಅವ್ರದ್ದು ಹೆಸರಿದೆ. ಇನ್ನು ಅಲ್ಲಿಯ MLA ಮತ್ತಿಕೋಡ್ ಬಸವರಾಜ್ ಮತ್ತಿಕೋಡ್ ಅಂತನ್ನುವಂತರ ಅವ್ರ ಹೆಸರಿದೆ. ಸೊ ಈ ರೀತಿ ಆ ಮೃತ್ಯು ಪತ್ರದಲ್ಲಿ ಇವ್ರು 4 ಜನರಿಗೆ ಸುಪಾರಿ ಕೊಟ್ಟಿದ್ದಾರೆ, ಇವ್ರು ಕೊಲೆ ಆಗತ್ತೆ ಅಂತನ್ನುವಂತ ಸಾಯೋ ವ್ಯಕ್ತಿ ಬರೀತಾನೆ. ಅಂದ್ರೆ ಯಾವ ರೀತಿ ಹೇಗೆ ನಡೀತಾ ಇದೆ? ಚಂದು ಪಾಟೀಲ್ ಕಲಬುರ್ಗಿಯ ಬಿಜೆಪಿಯ ಲೀಡರ್, ಮಣಿಕಂಠ ರಾಠೋಡ್ ಇತ್ತೀಚೆಗೆ ನಡೆದಂತ MLA ಚುನಾವಣೆಯಲ್ಲಿ ಪ್ರಿಯಾಂಕಾ ಖರ್ಗೆ ವಿರುದ್ಧ ನಿಂತಂತ ವ್ಯಕ್ತಿ, 5,000 ಓಟ್ನಿಂದ ಸೋತಂತ ವ್ಯಕ್ತಿ, ಇನ್ನು ನಿಶ್ಚಿತವಾಗಿ ಮುಂದಿನ ಸಲ ನನ್ನನ್ನು ಸೋಲಿಸ್ತಾರೆ ಅಂತ ಹೇಳಿ ಈ ವ್ಯಕ್ತಿನೂ ಕೂಡ ಕೊಲೆ ಮಾಡುವಂತಹದ್ದು ರಿಲೀಸ್ಟ್ ನಲ್ಲಿ ಇವ್ರದ್ದು ಇದೆ, ಸುಪಾರಿ ಕೊಟ್ಟಿದ್ದಾರೆ. ಅಂದ್ರೆ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ, ನೀವು ಏನ್ ಮಾಡ್ತಾ ಇದ್ರಿ? ನಿಮ್ಮ ಮಾದರಿ ಏನು? ನೀವು ಸಚಿವರಾಗಿದ್ದೀರಿ, MLA ಆಗಿದ್ರಿ, ಸಂವಿಧಾನದ ಬಗ್ಗೆ ಮಾತನಾಡ್ತೀರಿ, ಡಾಕ್ಟರ್ ಅಂಬೇಡ್ಕರ್ ಬಗ್ಗೆ ಮಾತಾಡ್ತೀರಿ. ಸೊ ಇದೇನಾದ ಸಂವಿಧಾನ? ಇದೇನಾ ಕಾನೂನು? ಕೊಲೆ ಮಾಡುವಂತ ಪ್ರವೃತ್ತಿ ಮಾನಸಿಕತೆ ನಿಮ್ದ? ಸೇಡು ತೀರಿಸ್ಕೊಳ್ಳೋದ?